ಫೈನಲಿ ಇವತ್ತು ಅದಕ್ಕೆ ಕಾಲ ಕೂಡ ಬಂದಿದೆ. ಸೊ ಐ ವೆರಿ ಎಕ್ಸೈಟೆಡ್. ಮೈ ಫ್ರೆಂಡ್ ಇಸ್ ಮೇಕಿಂಗ್ ಫನ್ ಆಫ್ ಮೀ. ಅದಕ್ಕೆ ಆ ವಾಲೆಟ್ ಏನು ಕೊಟ್ಟಿದ್ರು ಅದನ್ನ ಇಲ್ಲಿ ಅಂಟಿಸ್ಕೋಬೇಕು, ಬಟ್ ನಾನು ಅಂಟಿಸ್ಕೊಂಡಿಲ್ಲ. ಸೊ ಅದಕ್ಕೆ ನೋಡಿ ಪಿನ್ ಅಂಟ್ಕೊಂಡ್ಬಿಟ್ಟಿದೆ. ಇವಾಗ ಜ್ಯೂಸ್ ತಗೊಂಡ್ವಿ ಚಿಕ್ಕದು. ರೆಡಿಯಾ? ಸೊ ಈ ಸೀರೆಗೆ ಈ ತರ ಬ್ಲೌಸ್ ಹೊಲ್ಸೋಣ ಅನ್ಕೊಂಡಿದ್ದೀನಿ. ಅಣ್ಣ ಪ್ಲೀಸ್ ಸೈಡಲ್ಲಿ ಹೋಗಿ ಅಣ್ಣ ಪ್ಲೀಸ್. ಸಡನ್ ಆಗಿ ಕುಣಿತಾರೆ, ಸಡನ್ ಆಗಿ ನಡ್ಕೋ. ನೋಡಿ 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 ಸೈಕ್ ಆಗೋಗ್ಬಿಟ್ಟು ಅಲ್ಲಿ ಇವಾಗ ನೋಡಿ ನಡ್ಕೊಂಡಾಯ್ತು. ನಾನು ತಗೊಂಡಿದ್ದು ಈ ಒಂದು ಪರ್ಫ್ಯೂಮ್ನ. ಫೈನಲಿ ನನ್ನ ಕೊರಿಯನ್ ಪಡಿಂಗ್ ಬಂತು. ಚಾಕ್ಲೇಟ್ ಫ್ಲೇವರ್ ಆರ್ಡರ್ ಮಾಡಿದ್ದೀವಿ. ಇವಾಗ ನೋಡಿ ಹಿಂಗಿಟ್ರೆ ಮುಗೀತು, ಆರಾಮಾಗಿ ಇಟ್ ಇಸ್ ಸಾರ್ಟೆಡ್, ಮೂವ್ ಆಗಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದಷ್ಟು ಸೀರೆಗಳನ್ನ ಏನೋ ಸ್ಟಿಚಿಂಗ್ ಅಂದ್ರೆ ಸೀರೆ ಆದರೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಇವತ್ತು ದಿನಚರಿಯಲ್ಲಿ ಏನೇನಾಗುತ್ತೆ ಅಂತ ನೋಡಬೇಕು. ನಂದು ಇಂಟೀರಿಯರ್ದು ಆಲ್ಮೋಸ್ಟ್ ತುಂಬ ಜನ ಕರೆದು ತೋರಿಸ್ತಾನೆ ಇದ್ದೀನಿ. ಆ್ಯಂಡ್ ಮಂತ್ರಿ ಮಾಲ್ ಅವ್ರು ಯಾವಾಗ ಫಿಕ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಸೊ ಒಂದಷ್ಟು ಡ್ಯಾಮೇಜ್ಗಳಾಗಿದೆ. ಸೊ ಅದ್ರದ್ದು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅವ್ರಿಗೆ ತೋರಿಸಿದೀವಿ. ಸೊ ಅವ್ರು ನನಗೆ ಹೇಳಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮಂತ್ರಿ ಮಾಲ್ಗೆ ಹೋಗಿ ಇವಾಗ ರಾಜಾಜಿನಗರ ಹೋಗ್ತಾ ಇದ್ದೀನಿ. ಸೊ ರಾಜಾಜಿನಗರಲ್ಲಿ ಒಂದು ಪ್ಲೇಸ್ ಇದೆ ಆಯ್ತಾ, ಸಾಗರ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ದಿ ಮೇಕ್ ದಿಸ್ ನೈಸ್ ಮ್ಯಾಂಗೋ ಜ್ಯೂಸ್, ಅದರಲ್ಲಿ ಮ್ಯಾಂಗೋ ಕೂಡ ಹಾಕಿ ಕೊಡ್ತಾರೆ. ಸೊ ತುಂಬಾ ದಿನದಿಂದ ನನ್ನ ಫ್ರೆಂಡ್ಗೆ ಲೈಕ್ ಲೆಟ್ಸ್ ಗೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಸೊ ಫೈನಲಿ ಇವತ್ತು ಅದಕ್ಕೆ ಕಾಲ ಕೂಡ ಬಂದಿದೆ. ಸೊ ಐ ವೆರಿ ಎಕ್ಸೈಟೆಡ್ ಟು ಡ್ರಿಂಕ್. ಅದಾದ್ಮೇಲೆ ನನ್ನ ಒಂದಷ್ಟು ಐ ಥಿಂಕ್ 5-6 ಸ್ಯಾರೀಸ್ ಏನೋ ಇದೆ. ಸೊ ಅದಕ್ಕೆ ಯಾವ ತರ ಬ್ಲೌಸ್ ಸ್ಟಿಚ್ ಮಾಡೋದು ಏನು ಅಂತೆಲ್ಲ ಹೇಳ್ಬಿಟ್ಟು ನೋಡ್ಬೇಕು. ಸೊ ವೈಟ್ ಅಂಡ್ ವಾಚ್ ಗೈಸ್. ಆಕ್ಚುಲಿ ಆ ಮ್ಯಾಂಗೋ ಜ್ಯೂಸ್ ಅಲ್ಲಿ ಮ್ಯಾಂಗೋ ಸ್ಲೈಸಸ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದು. ಮ್ಯಾಂಗೋ ಹಾಕ್ತಾರೆ, ಮ್ಯಾಂಗೋ ಸ್ಲೈಸಸ್ ಕೂಡ ಹಾಕ್ತಾರೆ ಅಂತ. ಮೈ ಫ್ರೆಂಡ್ ಇಸ್ ಮೇಕಿಂಗ್ ಫನ್ ಆಫ್ ಮೀ. ಅದಕ್ಕೆ ಮ್ಯಾಂಗೋ ಹಾಕ್ತಲ್ಲ ಇನ್ನೇನ್ ಹಾಕ್ತಾರೆ ಮ್ಯಾಂಗೋ ಜ್ಯೂಸ್ ಅಲ್ಲಿ ಅಂತ ಮಾತಾಡೋ ಫ್ಲೋ ಒಂದೊಂದ್ಸಲ ಮಿಸ್ ಆಗುತ್ತಪ್ಪ, ಏನ್ ಮಾಡೋಕ್ಕಾಗುತ್ತೆ. ಸೊ ಗೈಸ್ ನಂದು ಈ ಫೋನ್ ಇದೆಲ್ಲ ನೋಡ್ರಿ, ಪಿನ್ ಹಿಂಗೆ ಅಂಟ್ಕೊಂಡ್ಬಿಟ್ಟಿದೆ. ಹಿಂದಗಡೆ ಅದು ಮ್ಯಾಗ್ನೆಟ್ ಇದ್ದಿದ್ದಲ್ಲ. ಸೊ ಇಲ್ಲಿ ಆ ವಾಲೆಟ್ ಏನು ಕೊಟ್ಟಿದ್ರು ಅದನ್ನ ಇಲ್ಲಿ ಅಂಟಿಸ್ಕೋಬೇಕು, ಬಟ್ ನಾನು ಅಂಟಿಸ್ಕೊಂಡಿಲ್ಲ. ಸೊ ಅದಕ್ಕೆ ನೋಡಿ ಪಿನ್ ಅಂಟ್ಕೊಂಡ್ಬಿಟ್ಟಿದೆ. ಫೈನಲಿ ಇವತ್ತಷ್ಟು ಜನ ಇಲ್ಲ, ಬೆಳಗ್ಗೆ ಅಲ್ವಾ. ನೋಡಿ ಹೆಂಗೆ ಜ್ಯೂಸ್ ಇಟ್ಟಿದಾರಲ್ಲಿ, ನೋಡಿ ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಹೋಗಿ ನಾನು ತಗೊಂಡು ಕುಡಿಯೋದೇನೆ. ನಾನು ವಿಡಿಯೋ ಮಾಡ್ತಿರೋದು ನೋಡಿ ಮಕ್ಕ ಮಾಡಿ ನೋಡ್ತಾರಲ್ಲಿ ಇರೋರೆಲ್ಲ, ಯಾಕೆ ಹಿಂಗೆ ವಿಡಿಯೋ ಮಾಡ್ತಾವ್ರು ಹೇಳು ಅಂತ ಹೇಳ್ಬಿಟ್ಟು. ನಾನು ಎಷ್ಟು ದಿನದಿಂದ ಅನ್ಕೋತಿದ್ದೆ ಗೊತ್ತಾ ಇಲ್ಲಿ ಬರಬೇಕು ಅಂತ, ಆಗೇ ಇರಲಿಲ್ಲ. ಇವಾಗ ಜ್ಯೂಸ್ ತೊಗೊಂಡ್ವಿ ಚಿಕ್ಕದು. ಬಿಕಾಸ್ ನಮ್ಗೆ ಅಷ್ಟು ದೊಡ್ಡದು ಒಬ್ಬಳೇ ಕುಡಿಯೋಕ್ಕಾಗಲ್ಲ, ಚಿಕ್ಕದನ್ನೇ ಕುಡಿಯೋಕ್ಕಾಗಲ್ಲ. ಅದ್ರ ಜೊತೆಗೆ ಇವತ್ತಿಂದ ಡಯಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಮಸಾಲೆ ಪುರಿ ನೋಡಿದ ತಕ್ಷಣ ಮೈಂಡೇ ಚೇಂಜ್ ಆಗೋಯ್ತು. ಸೊ ಸ್ವಲ್ಪ ತಿನ್ನೋಣ, ಇಬ್ಬರು ಶೇರ್ ಮಾಡ್ತೀವಿ ಇದರಲ್ಲಿ. ಗೈಸ್ ಫೈನಲಿ ನಮ್ಮ ಜಯಶ್ರೀ ಅವ್ರು ಇಲ್ಲೇ ಇದ್ದಾರೆ. ಇವರೇ ನಮ್ಮ ಡಿಸೈನರ್. ಸೊ ಇವತ್ತು ಇವ್ರ ಕೈಯಲ್ಲಿ ಸ್ಟಿಚಿಂಗ್ ಮಾಡಿಸ್ಕೋತಾ ಇದ್ದೀನಿ. ಆ್ಯಂಡ್ ಒಂದೊಂದಾಗಿ ನೀವೇ ತೆಗೀರಿ ಸ್ಯಾರಿ ಯಾವುದಿದೆ ಅಂತ ಹೇಳ್ಬಿಟ್ಟು. ರೆಡಿಯಾ? ನನ್ನ ಜೊತೆ ಫೋಟೋ ತಗೋತೀರಾ ಅಂತ ಗೊತ್ತಾನೆ ನಿಮಗೆ ಮತ್ತೆ. ಸೊ ಇದೊಂದು ಸಿಂಪಲ್ ಸ್ಯಾರಿ ಇದೆ. ಸೊ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಗೈಸ್. ಆ್ಯಂಡ್ ಇದು ನನಗೆ ಯಶು ಕೊಟ್ಟಿದ್ದಂಥ ಸೀರೆ ಅವಳು ಇದರಿಂದ. ಇದು ನಾನು ತೊಗೊಂಡಿದ್ದಂಥದ್ದು ಇದೆರಡು. ಮತ್ತು ಇದು ಅಷ್ಟೇ, ಅಂದರೆ ನಾನು ತುಂಬ ಇಷ್ಟಪಟ್ಟು ತೊಗೊಂಡಂಥ ಸೀರೆ. ಆ್ಯಂಡ್ ಇನ್ನೊಂದು ಇರಬೇಕಿತ್ತು. ಇಲ್ಲ ಇಷ್ಟೇ ಇರೋದಾ? ಓಕೆ ಬ್ಲೌಸ್ ಕೊಟ್ಟಿದ್ದಾರಮ್ಮ. ಸೊ ಇದ್ರದ್ದೊಂದು ಸೀರೆ ನನಗೆ ಯಶು ಕೊಟ್ಟಿದ್ದು. ಸೊ ಇವಾಗ ಇದಿಷ್ಟನ್ನು ಸ್ಟಿಚ್ ಮಾಡಿಸ್ಬೇಕು. ಅದಕ್ಕೆ ಇವಾಗ ಒಂದೊಂದಾಗೆ ಕುತ್ಕೊಂಡು ಡಿಸೈನ್ನ ಯೋಚನೆ ಮಾಡಬೇಕು. ಇವರೇ ಏನಾದ್ರು ಸಜೆಸ್ಟ್ ಮಾಡ್ತಾರೆ ಅಂದ್ಕೊಂಡು ನಾನು ನನಗೆ ಎಂಟಿ ಮೈಂಡಲ್ಲಿ ಬಂದಿದ್ದೀನಿ ಅಲ್ವಾ ಜಯಶ್ರೀ? ಹೆಲ್ಪ್ ಮಾಡ್ತಿರಲ್ವ ನನಗೆ? ಸೊ ಇವಾಗ ನೋಡುವಾಗ ಈ ಸೀರೆ ಅಂತೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಹೆಂಗೆ ಬರ್ಬೋದು ಅಂತ ಹೇಳ್ಬಿಟ್ಟು. ಗೈಸ್ ಈ ಸೀರೆ ಏನಿದೆ, ಸೊ ಈ ಸೀರೆಗೆ ಈ ಥರ ಬ್ಲೌಸ್ ಹೊಲ್ಸೋಣ ಅಂದ್ಕೊಂಡಿದ್ದೀನಿ. ಈ ಥರ ಬಫ್ ನಾನು ಯೂಶ್ವಲಿ ಬಫ್ ಹಾಕ್ಸಲ್ಲ, ಅಂದರೆ ಈ ಥರ ಇಡ್ಸಲ್ಲ. ಬಟ್ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅವರು ಹೇಳಿದ್ರು. ಅವರು ತುಂಬ ಬಫ್ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನು ನೋಡುವ, ಆಲ್ರೆಡಿ ಅದಕ್ಕೂ ಡಿಸೈಡ್ ಮಾಡಾಯಿತು. ಸೊ ಅದೆಲ್ಲ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೊಂದು ಸೀರೆ ಇದೆ, ಇದ್ರದ್ದು ನೋಡ್ಬೇಕು ಏನು ಮಾಡೋದು ಅಂತ. ಫಸ್ಟ್ ಐ ಹೇಟ್ ಯು, ಯು ನೋ ದಟ್ ರೈಟ್? ಗಾಡಿ ಬರ್ತಾ ಇದೆ ಹಿಂದಗಡೆ, ನಂಗೆ ಭಯ ಆಗ್ತಾ ಇದೆ. ಸ್ವಲ್ಪ ಆಕ್ಸಿಲೇಟರ್ ಕೊಡಲ್ಲ ಈಗ ಹಾಕ್ಲಾ? ಸೆಕೆಂಡ್ ಗೇರು ಸೀಟ್ ಬೆಲ್ಟ್ ಅಣ್ಣ ಪ್ಲೀಸ್ ಸೈಡಲ್ಲಿ ಹೋಗಿ ಅಣ್ಣ ಪ್ಲೀಸ್. I'm bad, I'm not that bad that I'll kill someone. ಸಾಕು ಬಾಸ್, ಸ್ಲೋ ಮಾಡಿ. ಹುಚ್ಚಿ ಆಗೋರೆ ನಮ್ಮ ಬಾಸು. ಸುಮ್ಮನೆ ಸೈಡಲ್ಲಿ ಕುಣಿತಾರೆ, ಇವಾಗ ನಡ್ಕೊ ಹೋಯ್ತವ್ರೆ. ಸಡನ್ನಾಗಿ ಕುಣಿತಾರೆ, ಸಡನ್ನಾಗಿ ನಡ್ಕೊ. ನೋಡಿ 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 ಸೈಕ್ ಆಗೋಗ್ಬಿಟ್ಟವ್ರೆ. ಇವಾಗ ನೋಡಿ ನಡ್ಕೊಂಡು ಹೋಯ್ತವ್ರೆ. ಒಂದು ಮೋರಿಗೆ ಸಿಗ್ತವ್ರೆ. ಓಕೆ
ಗೈಸ್ ಇವಾಗ ಆನ್ ದ ವೇ ಮಧ್ಯದಲ್ಲ ಒಂದು ಕಡೆ ನಿಲ್ಲಿಸಿ ನಾನು ಮಿಲೆಟ್ಸ್ ಪಲಾವ್ ತಿಂತಾ ಇದ್ದೀನಿ. ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಇವಾಗ ಫೈನಲಿ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀನಿ. ಆ್ಯಂಡ್ ಮಾಲ್ ಆಫ್ ಏಷ್ಯಾದಲ್ಲಿ ಒಂದು ಪರ್ಫ್ಯೂಮ್ ತೊಗೊಂಡೆ ಒಳಗಡೆ. ಸೊ ನಾನು ತೊಗೊಂಡಿದ್ದು ಈ ಒಂದು ಪರ್ಫ್ಯೂಮ್ನ. ಸೊ ಇವಾಗ ಈ ಒಂದು ಪರ್ಫ್ಯೂಮ್ನ ನಾನು ಲಾಸ್ಟ್ ಟೈಮು ಇಲ್ಲಿ ಒಂದು ಸ್ಟೋರ್ನ ಪ್ರಮೋಟ್ ಮಾಡಿದ್ದೆ, ಗೋಚುಜಾಂಗ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನನಗೇನೋ ಒಂದು ಇಷ್ಟ ಆಗಿತ್ತು, ಕೊರಿಯನ್ ಪಡ್ಡಿಂಗ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ನ ಕರ್ಕೊಂಬಂದೆ. ಸೊ ಅದ್ರ ಜೊತೆಗೆ ಒಂದು ಪನ್ನೀರ್ ರೈಸ್ ಬೌಲ್ನ ಕೂಡ ತಿನ್ನೋಣ ಅಂದ್ಕೊಂಡೆ. ಡಯಟ್ ಇವತ್ತಿನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಎಲ್ಲ ನೀರಲ್ಲಿ ಆಲ್ರೆಡಿ ಹೋಮ್ ಆಗೋಯ್ತು. ಹೊರಗಡೆ ಬಂದರೆ ಹಿಂಗೆ ಅನ್ಸುತ್ತಲ್ವಾ. ಗೈಸ್ ಫೈನಲಿ ನನ್ನ ಕೊರಿಯನ್ ಪಡ್ಡಿಂಗ್ ಬಂತು. ಚಾಕ್ಲೇಟ್ ಫ್ಲೇವರ್ ಆರ್ಡರ್ ಮಾಡಿದ್ದೀವಿ. ನೋಡಿ ಹಿಂಗೆ ಶೇಕ್ ಆಗುತ್ತೆ, ಹಿಂಗೆ ಪಟಕ್ 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 ಅಂತ ಹೊಡೆಯೋದು. ಇವಾಗ ಇದನ್ನು ಕಟ್ ಮಾಡಿ ತಿನ್ನುವ ಸಮಯ. ಗೈಸ್ ಫೈನಲಿ ನನ್ನ ಕೊರಿಯನ್ ಪಡ್ಡಿಂಗ್ ಬಂತು. ಚಾಕ್ಲೇಟ್ ಫ್ಲೇವರ್ ಆರ್ಡರ್ ಮಾಡಿದ್ದೀವಿ. ನೋಡಿ ಹಿಂಗೆ ಶೇಕ್ ಆಗುತ್ತೆ, ಹಿಂಗೆ ಪಟಕ್ 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 ಅಂತ ಹೊಡೆಯೋದು. ಇವಾಗ ಇದನ್ನು ಕಟ್ ಮಾಡಿ ತಿನ್ನುವ ಸಮಯ. ಮಸ್ತಿದೆ. ಸೊ ಗೈಸ್ ಫೈನಲಿ ನನ್ನ ಹೊಸ ಪರ್ಫ್ಯೂಮ್ ಬಾಟಲ್ನ ನೋಡ್ಬೋದು. ಇದು ಬಂದ್ಬಿಟ್ಟು ಹಿಪ್ನಾಟಿಕ್ ವೆನಿಲಾ ಬ್ಲೂಮ್ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ನಾನು ಟೆಂಪ್ಟೇಷನ್ ಆ್ಯಂಡ್ ವೆನಿಲಾ ತೊಗೊಂಡಿದ್ದೆ. ಸೊ ಈ ಸಲ ಹಿಪ್ನಾಟಿಕ್ ವೆನಿಲಾ ಬ್ಲೂಮ್ ತೊಗೊಂಡಿದ್ದೀನಿ. ಸೊ ಈ ಸಲ ಬಾಟಲ್ ಸ್ವಲ್ಪ ದೊಡ್ಡದಾಗಿರೋ ಆಗಿದೆ, ಬಟ್ ಒಳಗಡೆ ಎಷ್ಟಿರುತ್ತೆ ಪರ್ಫ್ಯೂಮ್ ನೋಡಬೇಕು. ಐ ಯೂಸ್ ಟು ಲೈಕ್ ದಟ್ ರೆಡ್ ಟೆಂಪ್ಟೇಷನ್ ಆ್ಯಂಡ್ ವೆನಿಲಾ. ನೀವು ಅದನ್ನು ಟ್ರೈ ಮಾಡಿ ಯಾವಾಗಲೂ ಹೋದರೆ. ಸೊ ಇವಾಗ ಈ ಹಿಪ್ನಾಟಿಕ್ ವೆನಿಲಾ ಬ್ಲೂಮ್ ಏನಿದೆ ಇದನ್ನು ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇಟ್ಸ್ ಲೈಕ್ ಸ್ವಲ್ಪ ಜಾಸ್ತಿ ಕಾಂಪ್ಲಿಮೆಂಟ್ ಬಂದರೆ ಪರ್ಫ್ಯೂಮ್ ಚೆನ್ನಾಗಿದೆ ಅಂತ. ಯಾರೂ ಕಾಂಪ್ಲಿಮೆಂಟ್ ಮಾಡಲಿಲ್ಲ ಅಂತಂದರೆ ಆವ್ರೇಜ್ ಆಗಿದೆ ಪರ್ಫ್ಯೂಮು ಅಂತ ಹೇಳ್ಬಿಟ್ಟು. ಓನ್ಲಿ ಒನ್ ವೇ ಟು ಫಿಗರ್ ಔಟ್. ಸೊ ಗೈಸ್ ಈ ಬ್ಲ್ಯಾಕ್ ಡ್ರೆಸ್ ಏನಿದೆ, ಸೊ ಇದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಸೊ ನನಗೆ ತುಂಬ ಇಷ್ಟ ಆಯ್ತಿದ್ದು. ಬಟ್ ಇನ್ನೂ ಸ್ವಲ್ಪ ಫಿಟ್ ಆಗಬೇಕಿತ್ತು ಹಾಕೋಬೇಕಂತಂದ್ರೆ. ಇದ್ರ ಜೊತೆ ಇನ್ನೊಂದು ಲೆದರ್ ಜಾಕೆಟ್ ನೋಡಿದೆ ಆಯ್ತಾ. ವೆಸ್ಟ್ ಸೈಡಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ, ಬಿಕಾಸ್ ಅದು ಸ್ವಲ್ಪ ಕೆಳಗಡೆ ಅಂದರೆ ಇಲ್ಲಿ ಕೆಳಗಡೆ ಎಲಾಸ್ಟಿಕ್ ಥರ ಇತ್ತು. ಸೊ ಹಾಗಾಗಿ ಅದಾದಮೇಲೆ ಝಾರಲ್ಲಿ ಪರ್ಫ್ಯೂಮ್ ನೋಡೋಕ್ಕೆ ಅಂತಂದಲ್ಲ, ಅವಾಗ ಅಲ್ಲೊಂದು ಜಾಕೆಟ್ ನೋಡಿದೆ. ಸೊ ದಟ್ ಜಾಕೆಟ್ ವಾಸ್ ಅಮೇಝಿಂಗ್. ಬಟ್ 4950 ಇತ್ತು, ಆಲ್ಮೋಸ್ಟ್ 5000 rupees ಫಾರ್ ಎ ಜಾಕೆಟ್. ಹಾಗಾಗಿ ನಾನು ಆಮೇಲೆ ಮಿಂತ್ರಾದಲ್ಲಿ ಚೆಕ್ ಮಾಡಿದೆ. ಮಿಂತ್ರಾದಲ್ಲಿ 2500 ಏನೋ ಇತ್ತು ಫಾರ್ ದ ಸೇಮ್ ಲೆದರ್ ಜಾಕೆಟ್. ಸೊ ಹಾಗಾಗಿ ಮಿಂತ್ರಾದಲ್ಲಿ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇದೊಂದು ಬ್ಲೂ ಪ್ಯಾಂಟ್ನ ತೊಗೊಂಡೆ. ಆ್ಯಕ್ಚುಲಿ ಇದು 2 ಪೀಸ್ ಥರ, ಬಟ್ ನನ್ನ ಮೇಲ್ಗಡೆದು ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಬರೀ ಈ ಪ್ಯಾಂಟ್ನ ತೊಗೊಂಡೆ. ಸೊ ಇದು ಕೂಡ ಯಾವ ಥರ ಕಾಣಿಸಿದೆ ವಿತ್ ಟಾಪ್ ಅಂತ ಹೇಳ್ಬಿಟ್ಟು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಸೊ ಗೈಸ್ ಇವಾಗ ನಂದು ಇದು ವಾಲೆಟ್ ಏನು ಕೊಟ್ಟಿದ್ರು, ಇದಕ್ಕೆ ಸ್ವಲ್ಪ ಕ್ಯಾಶ್ ಕಾರ್ಡ್ನಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಅಂಟಿಸ್ಬಿಟ್ಟು. ಸೊ ಇವಾಗ ಇದನ್ನು ತೆಗೆದ್ಬಿಟ್ಟು ಇದರೊಳಗೆ ಇದನ್ನು ಇಟ್ಬಿಟ್ಟು, ನಂದು 3 ಕಾರ್ಡ್ ಇದೆ, ATM ಕಾರ್ಡು. ಸೊ ಅಯ್ಯೋ ಓಕೆ ಕಾರ್ಡ್ ಹೋಯ್ತು, ಈಗ ದುಡ್ಡು ಹೋಗೋದೇ ಇರೋದು. ಇವಾಗ ಕಾರ್ಡು ಮತ್ತು ದುಡ್ಡು ಎರಡೂ ಒಳಗಿಟ್ಟಾಯಿತು. ಐ ಹೋಪ್ ಇಟ್ ವಿಲ್ ಬಿ ಈಸಿ. ಓಕೆ ಇಲ್ಲಿಂದ ಪುಷ್ ಮಾಡಿದ್ರೆ ಮೇ ಬಿ ಆರಾಮಾಗಿ ಬರುತ್ತೆ. ಎನಿವೇಸ್ ಇವಾಗ ನೋಡಿ ಹಿಂಗಿಟ್ರೆ ಮುಗೀತು, ಆರಾಮಾಗಿ ಇಟ್ ಈಸ್ ಸಾರ್ಟೆಡ್. ಮೂವ್ ಆಗಲ್ಲ ನೋಡಿ, ಹಿಂಗೆ ಪುಷ್ ಮಾಡಿದ್ರೆ ಮೂವ್ ಆಗುತ್ತಿಲ್ಲ ಅಂದರೆ ಆರಾಮಾಗಿ ಇಲ್ಲಿ ಮ್ಯಾಗ್ನೆಟಿಗೆ ಅಂಟ್ಕೊಳ್ಳುತ್ತೆ. ಸೊ ಪರ್ಫೆಕ್ಟ್ ಆಗಿದೆಲ್ಲ. ಸೊ ಇನ್ಮೇಲೆ ನನ್ನ ಫೋನ್ನ ಹಿಂಗೆ ಯೂಸ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ಸ್ಲಿಪ್ಪರ್ ಇದೆ, ಜಾರುತ್ತೆ ಅಂತ ಭಯ ನನಗೆ. ಸೊ ಗೈಸ್ ಫೈನಲಿ ದಟ್ಸ್ ಆಲ್ ಆಫ್ ಇಟ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.